ರಾಜ್ಯದ ಎಲ್ಲ ಶಾಲಾ ಕಾಲೇಜುಗಳ ಮೇಲೆ ರಾಷ್ಟ್ರಕವಿ ಕುವೆಂಪು ಅವರು ಕೊಟ್ಟಂತ ಒಂದು ಕೋಟನ್ನ ಜ್ಞಾನ ದೇಗುಲ ಇದು ಕೈ ಮುಗಿದು ಒಳಗೆ ಬಾ, ಅತ್ಯಂತ ಒಂದು ವಿನಯದಿಂದ ನೀನು ವಿದ್ಯಾಭ್ಯಾಸ ಮಾಡುವಂತ ಒಂದು ದೇವಸ್ಥಾನ ಇದು. ದೇವರ ಜಾಗದಲ್ಲಿ ಶಿಕ್ಷಕಿಯರು ಇರ್ತಾರೆ. ಆ ತಾಯಿಯ ಪ್ರೀತಿಯನ್ನ ಕೊಡುವಂತ, ತಂದೆಯ ಪ್ರೀತಿಯನ್ನ ಕೊಡುವಂತ ಟೀಚರ್ಸ್ ಇರ್ತಾರೆ. ವಿನಯದಿಂದ ಶಾಲೆಯಲ್ಲಿ ನಡ್ಕೊಳ್ಬೇಕು, ವಿದ್ಯೆಯನ್ನ ಕಲಿಬೇಕು ಅಂತ ಹೇಳಿ ಕೊಟ್ಟು ಆ ಗೌರವಾನ್ವಿತ ಕುವೆಂಪು ಅವರು ಕೊಟ್ಟಂತ ಒಂದು ಆ ಶ್ಲೋಕದ ಒಂದು ಅರ್ಥ. ಆದ್ರೆ ಇವತ್ತು ಗೌರವಾನ್ವಿತ ಶಿಕ್ಷಣ ಸಚಿವರು ಎಲ್ಲಾ ಶಾಲಾ ಕಾಲೇಜಲ್ಲೂ ಕೂಡ ವಸತಿ ಶಾಲೆಗಳಲ್ಲಿ ಏನ್ ಕೊಟ್ಟದು, ಜ್ಞಾನ ದೇಗುಲ ಇದು ಧೈರ್ಯವಾಗಿ ಒಳಗೆ ಬಾ, ಧೈರ್ಯವಾಗಿ ಪ್ರಶ್ನಿಸು, ಧೈರ್ಯವಾಗಿ ಪ್ರಶ್ನಿಸಿ ಅಂತೇಳಿ ಕೋಟನ್ನ ಬದಲಾವಣೆ ಮಾಡುವಂತ ಒಂದು ಪ್ರಯತ್ನ ಆಗಿದೆ ಅಂತೇಳಿ ಪತ್ರಿಕೆಯಲ್ಲಿ ನಾನು ಕೂಡ ನೋಡಿದೆ. ನಾನು ಈ ಸಂದರ್ಭ ಇಷ್ಟು ಮಾತ್ರ ಹೇಳೋದು, ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಆ ಸಣ್ಣ ಮನಸ್ಥಿತಿಗೆ ವಿನಯವನ್ನ ಹೇಳ್ಕೊಡ್ಬೇಕೆ ಹೊರತು ಹೋರಾಟದ ಮನೋಭಾವನೆ ಆ ಒಂದು ಬದಲಾವಣೆ ಆ ಮಕ್ಕಳಲ್ಲಿ ಬೆಳೆದಾಗೆ ವರ್ಷ ಹೆಚ್ಚಾದಂಗೂ ಕೂಡ ಆ ಬದಲಾವಣೆ ನೋಡ್ಲಿಕ್ಕೆ ಸಾಧ್ಯ ಆಗತ್ತೆ. ಈಗಾಗಲೇ ದೇಶದಲ್ಲಿ ಸಾಕಷ್ಟು ಆ ಬದಲಾವಣೆಯನ್ನ ಈಗಾಗಲೇ ನಮ್ಮ ಯುವ ಶಕ್ತಿಯಲ್ಲಿ ನಾವು ನೋಡ್ತಾ ಇದೀವಿ. ಸ್ವಾಭಿಮಾನದ ಬದುಕನ್ನ ರೂಢಿಸ್ಲಿಕ್ಕೆ ಏನಾಗಬೇಕು ಅಂತ. ಹಾಗಾಗಿ ಈ ರೀತಿ ವಿಶೇಷವಾಗಿ ಕುವೆಂಪು ಅವರು ಕೊಟ್ಟಂತ ಈ ಒಂದು ಕೋಟಿನ ಅರ್ಥವನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಯಾವ್ದೇ ಬದಲಾವಣೆಯನ್ನು ಮಾಡಬಾರ್ದು ಅಂತ ಘನ ಸರ್ಕಾರಕ್ಕೆ, ಗೌರವಾನ್ವಿತ ಮುಖ್ಯಮಂತ್ರಿ ಶಿಕ್ಷಣ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿಯನ್ನ ಮಾಡ್ಕೊಂತೆ. ವಿಪಕ್ಷಗಳಿಗೆ ಬಗ್ಗೆ ಎಲ್ಲ ಕೇಳಿ ಆಮೇಲೆ ಬದಲಾವಣೆ ಮಾಡುವಂತದ್ದು ಸರಿ, ಆದ್ರೆ ಏಕಾಏಕಿ ನಿರ್ಧಾರ ಎಷ್ಟು ಸರಿ? ಈ ರೀತಿ ಉದಾಹರಣೆಗೆ NEP ನಮ್ಮ ಬದಲಾವಣೆಯನ್ನ ತರಬೇಕು, ಮಕ್ಕಳಲ್ಲಿ ಪ್ರಾಕ್ಟಿಕಲ್ ಏನು ಎಜುಕೇಶನ್ ಕೊಡಬೇಕು ಆ ದಿಕ್ಕಲ್ಲಿ NEP ಯನ್ನ ಮಾಡ್ತಾ ಇದ್ವಿ. ಅದು ನಮ್ಮ ಬಂಡವಾದ, ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಕೂಡ SEP ನಾವು ಫಾಲೋ ಅಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಂತೋಷ. ಅದ್ರ ಲಾಸ್ ಯಾರಿಗೆ ಆಗತ್ತೆ, ಮಕ್ಕಳೇ ಆಗತ್ತೆ. ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳು, ಬೇರೆ ಬೇರೆ ಸೆಂಟ್ರಲೈಸ್ ಇನ್ಸ್ಟಿಟ್ಯೂಷನ್ಸ್ಗಳು, ಸೆಂಟ್ರಲ್ ಸಿಲೆಬಸ್ ಇರುವಂತವ್ರು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅರೆ ನಮ್ಮ ಬಡವರ ಮಕ್ಕಳು, ನಮ್ಮ ಮಧ್ಯಮ ವರ್ಗದ ಮಕ್ಕಳು ಏನ್ ಸರ್ಕಾರಿ ಶಾಲೆಯಲ್ಲಿ ಪಾಪ ವಿದ್ಯಾಭ್ಯಾಸ ಮಾಡ್ತಾ ಇದಾರೆ, ಆ ಮಕ್ಕಳಿಗೆ ಆ ಒಳ್ಳೆಯ ಶಿಕ್ಷಣದಿಂದ ವಂಚಿತರಾಗೋದು ಈಗಾಗಲೇ ಆಗ್ತಾ ಇರೋದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಮೂರನೇದು, ಈ ರೀತಿ ಪಠ್ಯ ಪುಸ್ತಕದಲ್ಲಿ ಬದಲಾವಣೆ ಮಾಡ್ತಿದ್ದು ಯಾವುದು ಹೊಸತಾನೆ ಅಲ್ಲ. ಯಾಕಂದ್ರೆ ವೀರ ಸಾವರ್ಕರ್ ಅಂತ ವ್ಯಕ್ತಿಗಳ ಪಾಠವನ್ನೇ ಕೂಡ ತೆಗೆದುಹಾಕ್ಬೇಕು ಅನ್ನೋ ಬಗ್ಗೆ ಚರ್ಚೆಗಳನ್ನ ಮಾಡಿದ್ದು ಕೂಡ ನಾವೆಲ್ಲ ಹಿಂದೆಲ್ಲ ನೋಡಿದೀವಿ. ಹಾಗಾಗಿ ಎಲ್ಲ ಒಂದ್ ಕಡೆಗೆ ಅನೇಕ ತಪ್ಪುಗಳ ಹೆಜ್ಜೆನ ಇಡ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭ ನಾನು ಇಷ್ಟೇ ವಿನಂತಿಯನ್ನ ಮಾಡ್ಕೊಳೋದು, ತುಂಬಾ ವರ್ಷಗಳ ನಂತರ ಮತ್ತೊಮ್ಮೆ ನಿಮ್ಮನ್ನು ಗುರುಸುವಂತ ಕೆಲಸವನ್ನ ರಾಜ್ಯ ಜನ ಮಾಡಿದ್ದಾರೆ. ಆದ್ರೆ ಅವರ ಭಾವನೆಗಳಿಗೆ ಧಕ್ಕೆ ಬರೋ ರೀತಿಯಲ್ಲಿ ನಡ್ಕೊಳ್ಬೇಕು ಅಂತ ನಾನು ವಿನಂತಿಯನ್ನ ಮಾಡ್ಕೊಂತೇನೆ. ಅದೇ ಯಾವುದೇ ಒಂದು ಇವತ್ತು ಸರ್ಕಾರ ಯಾವುದೋ ಒಬ್ಬ ವ್ಯಕ್ತಿ ಅಲ್ಲ, ಒಬ್ಬ ವ್ಯಕ್ತಿ ಸಹಜವಾಗಿ ತಪ್ಪುಗಳನ್ನು ಮಾಡ್ತಿರ್ತಾರೆ. ಒಂದು ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕಾದಾಗ 100 ಸತಿ ಯೋಚನೆ ಮಾಡಿ, ಮತ್ತೆ ಅವಶ್ಯಕತೆನೂ ಕೂಡ ಇದ್ದಿಲ್ಲ. ಮತ್ತೆ ಈ ರೀತಿ ತಪ್ಪನ್ನು ಮಾಡಿಕೊಂಡು ಮತ್ತೆ ತಪ್ಪನ್ನು ತಿದ್ಕೊಳ್ಳೋಂಗಿಂತ, ಅಂದ್ರೆ ಇದು ತಪ್ಪು ತಿದ್ಕೊಬಹುದು, ಆದ್ರೆ ಅವರ ಮನಸ್ಥಿತಿ ಏನು ಅಂತ ಹೇಳಿ ಸ್ಪಷ್ಟವಾಗಿ ಜನರಿಗೆ ಅರ್ಥ ಆಯ್ತು. ಹಾಗಾಗಿ ವಿನಯದಿಂದ ಈ ದೇಶವನ್ನು ನಡೆಸುವಂತ ಕೆಲಸ ಮಾಡಬೇಕೆ ಹೊರತು ಅದು ಯುದ್ಧದಿಂದ ಮಾಡ್ಲಿಕ್ಕೆ ಆಗಲ್ಲ. ಆ ಸಂಸ್ಕೃತಿ ಕೊಡುವಂತ ಅವಶ್ಯಕತೆನೂ ಕೂಡ ಇಲ್ಲ. ಸರ್, ಕೆಲವೇ ತಿಂಗಳುಗಳ ಹಿಂದೆ ಹಬ್ಬಗಳನ್ನು ಕೂಡ ಶಾಲೆಗಳಲ್ಲಿ ಆಚರಿಸಬಾರ್ದು ಅಂತ ಹೇಳಿ ಸುತ್ತೋಲೆ ಹೊರಡಿಸಿ ಅದನ್ನ ಮತ್ತೆ ವಾಪಸ್ ಹೊರಟಿದೆ. ಈ ರೀತಿಯಲ್ಲಿ ಪದೇ ಪದೇ ಈ ರೀತಿಯಲ್ಲಿ ಎಡವಟ್ ಮಾಡ್ಕೊಳ್ತಾ ಇದೆಯಾ? ಒಂದು ಹಿಂದುತ್ವದ ವಿಚಾರಗಳು ಬಂದಾಗ ಇದ್ದಕ್ಕಿದ್ದಂಗೆ ನಮ್ಮ ಸರ್ಕಾರಕ್ಕೆ ಏನ್ ಅನ್ಸುತ್ತೋ ಏನೋ ಗೊತ್ತಿಲ್ಲ. ಅದು ಹಬ್ಬದ ವಿಚಾರ ಇರ್ಬೋದು, ದೇಶಕ್ಕೋಸ್ಕರ ಸ್ವಾತಂತ್ರ್ಯ ಕೊಟ್ಟಂತ ಯೋಧರ ಬಗ್ಗೆ ಇರ್ಬೋದು, ಮತ್ತೆ ಮಕ್ಕಳಿಗೂ ಕೂಡ ಎಲ್ಲೋ ಒಂದ್ ಕಡೆಗೆ ಈ NEP SEP ವಿಚಾರದಲ್ಲೂ ಕೂಡ ಇರುವಂತ ಗೊಂದಲಗಳು ಇರ್ಬೋದು. ಮತ್ತೆ ಮಕ್ಕಳಲ್ಲೂ ಕೂಡ ಈ ರೀತಿಯಂತ ಕೋಟ್ಗಳನ್ನ ಬದಲಾವಣೆ ಮಾಡೋ ಮುಖಾಂತರ ಅವರ ಒಂದು ವಿಚಿತ್ರವಾದಂತ ಒಂದು ಮನಸ್ಥಿತಿಯ ಒಂದು ಪ್ರತಿಬಿಂಬ ಈ ಒಂದು ಅವರ ಇಲಾಖೆ ಮುಖಾಂತರ ಆಗ್ತಾ ಇದೆ ಅಂತ ನಾನು ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.